ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂತ ಕೇಳಿದರೆ, ಸರ್ಕಾರಿ ಶಾಲೆಯಲ್ಲಿ ಏನು ನಾವು ನಮ್ಮ ಯೋಗ್ಯತೆಗೆ ಮೀರಿ ನಾವು ಸರ್ಕಾರಿ ಶಾಲೆಗೆ ಹಾಕೋದಿಲ್ಲ ನಮ್ಮ ಮಕ್ಕಳಿಗೆ. ಯಾಕಂತ ಕೇಳಿದ್ರೆ, ಈಗ ಶ್ರೀಮಂತರು ಯಾವ ರೀತಿ ಮಾಡ್ತಾ ಇದ್ದಾರೆ ಅವ್ರ ರೇಂಜಲ್ಲೇ ಹೋಗ್ತೀವಿ. ಆದರೆ ಅದು ಏನಾಗ್ತದೆ ಕೇಳಿದ್ರೆ, ಹೋಗ್ತಾ 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 ನೀವು ಫೈನಾನ್ಷಿಯಲಿ ವೀಕ್ ಆಗಿಬಿಡ್ತೀರಿ. ಅವ್ರಿಗೆ ಏನಾಗ್ತದೆ ಅಂದರೆ, ಶ್ರೀಮಂತರಿಗೆ 4 ಕಡೆಯಿಂದ ದುಡ್ಡು ಬರ್ತಾ ಇರ್ತದೆ, ಈ ಕಡಬಡವರಿಗೆ ಏನಾಗ್ತದೆ ಅಂದರೆ 4 ಕಡೆಯಿಂದ ದುಡ್ಡು ಬರ್ತಾ ಇರೋದಿಲ್ಲ. ಅದಕ್ಕಾಗಿ ಆ ಹಣವನ್ನು ನೀವು ಸ್ಟೋರೇಜ್ ಮಾಡ್ತೀರಲ್ವ, ಆ ಹಣವನ್ನು ಏನು ಮಾಡಬೇಕು ಕೇಳಿದ್ರೆ, ಅವರ ಹೆಸರಿನಲ್ಲಿ ಇಟ್ಟರೆ, ಅವ್ರ ಅಕೌಂಟ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ, ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಿದ್ರೆ, ಆವಾಗೋದಿಗೆ ಏನಾಗ್ತದೆ, ಅವ್ರಿಗೆ ಮುಂದಿನ ದಿನದಲ್ಲಿ ಫ್ಯೂಚರ್ನಲ್ಲಿ ಭಾಳ ಅನುಕೂಲ ಆಗ್ತದೆ. ಈಗಾಗಲೇ ನೀವೇನು ಮಾಡ್ತಾ ಇದ್ದೀರಿ ಕೇಳಿದ್ರೆ, ಈಗ ಖಾಸಗಿ ಏನು ಸಂಸ್ಥೆಗಳಿದ್ದಾವೆ, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಹಾಸ್ಪಿಟ್ಲೆಲ್ಲ ಆಗಿರ್ಬೋದು, ಅವರಿಗೆಲ್ಲ ಖಾಸಗಿ ಜನರಿಗೆ ನೀವು ಹೊಟ್ಟೆ ತುಂಬಿಟ್ಟು ನೀವು ಫೈನಾನ್ಷಿಯಲಿ ವೀಕ್ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲಿ ವೀಕ್ ನೀವು ಆಗ್ತಾ ಇದ್ದೀರಾ. ಮತ್ತೇನಂತ ಕೇಳಿದ್ರೆ, ಅದೇ ಹಣವನ್ನು ಅವರ ಹೆಸರಿನಲ್ಲಿ ಖಾತೆಯಲ್ಲಿ ಜಮಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಫ್ಯೂಚರ್ನಲ್ಲಿ ಭಾಳ ಅನುಕೂಲ ಆಗ್ತದೆ. ಆವಾಗ ನಾವು ತಂದೆ ತಾಯಿ ಅನ್ನುವಂಥ ಆ ಗೌರವ ಅವ್ರಿಗೆ ಆಟೋಮೆಟಿಕ್ಲಿ ಬರ್ತದೆ. 4 ಜನ ಹೇಳ್ತಾರೆ ನಿನಗೋಸ್ಕರ ಅವ್ರು ದುಡ್ಡೆಲ್ಲ ಮಾಡಿಟ್ಟಿದ್ದಾರೆ ಅಂತ. ಈಗ ಏನಾಗ್ತಾ ಇದೆ ಕೇಳಿದ್ರೆ, ತಂದೆ ತಾಯಿರು ಒಂದು ಭಾಳ ಪರಿಶ್ರಮ ಪಟ್ಟು ಖಾಸಗಿ ಒಂದು ಶಾಲೆಗೆ ಅವ್ರ ಸಂಸ್ಥೆಗೆ ಏನಾಗ್ತದೆ ಕೇಳಿದ್ರೆ ಗಟ್ಟಿ ಮಾಡ್ತಾ ಇದ್ದಾರೆ. ಅದನ್ನು ನಿಮ್ಮದು ಮತ್ತೆ ಖಾಸಗಿ ಆಸ್ಪತ್ರೆಗಳಿಗೂ ಗಟ್ಟಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದೇ ಹಣವನ್ನು ನೀವು ನಿಮ್ಮ ಬಳಕೆಗೆ ಬಳಸ್ಕೊಳ್ಳಿ. ಯಾಕಂತ ಬಳಕೆ ಅಂದರೆ ಅವರಿಗೆ ಫೈನಾನ್ಷಿಯಲಿ ಏನು ಒಂದು 10-20 ವರ್ಷ ಏನು ಶಿಕ್ಷಣ ಮಾಡ್ತಾರೆ ಅವರು, ಆವಾಗ ಅದು 20 ವರ್ಷದ ನಂತರ ಡಬಲ್ ಆಗಿರ್ಬೋದು, ಟಿಬಲ್, ಅವ್ರಿಗೆ ಅದು ಭಾಳ ಅನುಕೂಲ ಆಗ್ತದೆ. ಒಂದು ಅಂಗಡಿ ಆಗಿರ್ಬೋದು, ಮತ್ತೇನೋ ಮಾಡ್ಬೋದು. ಮತ್ತೇನಂತ ಕೇಳಿದ್ರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ. ಮತ್ತೇನಂತ ಕೇಳಿದ್ರೆ, ಎಲ್ಲೂ ಕೂಡ ದುಡಿಮೆ ಮಾಡದೆ ಯಾರು ಕೂಡ ಯಾವುದೇ ಕಂಪ್ನಿ ಆದರೂ ದುಡಿಮೆಗೋಸ್ಕರನೇ ಹೋಗುವಂಥದ್ದು. ನಮ್ಮ ಊರಿನಲ್ಲಿ ನಮ್ಮದೇ ಇಂಡಿಪೆಂಡೆಂಟ್ ಆದಂಥ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಆವಾಗ ಆ ದುಡ್ಡು ಅನುಕೂಲಕ್ಕಾಗ್ತದೆ. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಖಾಸಗಿ ಸಂಸ್ಥೆಗಳಿಗೆ ನೀವು ದೊಡ್ಡ ಮಾಡೋದಕ್ಕಿಂತ ನಮ್ಮದೇ ಆದ ಸರ್ಕಾರದ ಏನು ಶಾಲೆಗಳೇನಿದ್ದಾವೆ, ಕನ್ನಡ ಶಾಲೆಗಳು, ಹಿರಿಯ ಪ್ರಾಥಮಿಕ ಶಾಲೆಗಳು, ಅದೆಲ್ಲ ಏನಿದೆ ಅದನ್ನು ಬಲಪಡಿಸಿ. ಯಾಕಂದ್ರೆ ನಿಮ್ಮದೇ ಅದು. ಯಾಕಂದರೆ ಸಾರ್ವಜನಿಕ ಒಂದು ಆಸ್ಪತ್ರೆಯಲ್ಲೂ ಕೂಡ ಏನೋ ಒಂದು ಸಮಸ್ಯೆ ಆದರೆ ಅಲ್ಲಿ ನೀವು ಕೇಸ್ ಮಾಡ್ಬೋದು, ಹೋರಾಟವನ್ನು ಮಾಡ್ಬೋದು. ಖಾಸಗಿ ಇದರಲ್ಲೆಲ್ಲ ಭಾಳ ಕಷ್ಟ ಆಗ್ತದೆ, ಆಗೋದಿಲ್ಲ. ಯಾಕಂದರೆ ನಾವೇ ನಿಮ್ಗೆ ಬರೋಕ್ಕೆ ಹೇಳಲಿಲ್ಲ, ನಮ್ಮದು ಬಿಸ್ನೆಸ್ ಇದು ಅಂತ ಹೇಳ್ತಾರೆ. ಈಗ ಖಾಸಗಿ ಸಂಸ್ಥೆಗಳು ಎಲ್ಲ ಕೂಡ ಸರ್ಕಾರದ ಶಾಲೆಗಳು, ಆಸ್ಪತ್ರೆಗಳು ಎಲ್ಲ ನಮ್ಮದೇ ಅದು, ನಮ್ಮ ದುಡ್ಡಿನೇ ಬರುವಂಥದ್ದು. ಅದಕ್ಕಾಗಿ ನೀವು ಅಲ್ಲಿ ತುಂಬುವಂಥ ಹಣವನ್ನು ನಿಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಇಡಿ. ಯಾಕಂತ ಕೇಳಿದ್ರೆ ಸಮಯ ಒಂದೇ ಥರ ಇರೋದಿಲ್ಲ. ಅದಕ್ಕಾಗಿ ಏನಾಗ್ತದೆ ಕೇಳಿದ್ರೆ, ಸಣ್ಣ ಇರಬೇಕಾದ್ರೆ ನನ್ನ ಮಗ ಇಂಜಿನಿಯರ್ನೇ ಆಗ್ತಾ, ನಮ್ಮ ಮಗ ಡಾಕ್ಟರೇ ಆಗ್ತಾ ಅಂದ್ಕೊಂಡು ಎಲ್ಲ ಕನಸು ಕಾಣುವಂಥದ್ದು ಸಣ್ಣ ಮಕ್ಕಳಿದ್ದಾಗ ಚೆಂದ ಅದು. ಯಾಕಂದ್ರೆ ಚೆಂದನೇ ಇರ್ತಾರೆ ಅವರು. ಆವಾಗ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ಆರ್ಥಿಕವಾಗಿ ಒಂದು ನಾವು ಕೂಗಿದ ನಂತರ ಆಂತರಿಕವಾಗಿ ಕೂಡ ಕೂಗ್ತೀವಿ. ಯಾಕಂತ ಕೇಳಿದ್ರೆ, ಆಂತರಿಕವಾಗಿ ಕೂಗಿದ ನಂತರ ಅವರಿಗೆ ನಮಗೆ ಟ್ಯಾಲಿ ಆಗಿ ಬರೋದಿಲ್ಲ, ಅವ್ರು ಮೂವಿಂಗ್ ಆಗ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ನಾವು ಕೂಡ ಹಿಂದೆ ಸರಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ದುಡ್ಡು ಇದ್ಬಿಟ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡ್ಬೋದು, ಅವ್ರ ರೇಂಜಲ್ಲೇ ನೀವು ಹೋಗ್ಬೋದು. ಅದಕ್ಕಾಗಿ ನಾವು ವಿಶೇಷವಾಗಿ ಪಾಲಕರಲ್ಲಿ ಏನು ಕೇಳ್ತಾ ಇದ್ದೀನಿ ಕೇಳಿದ್ರೆ, ನಿಮ್ಮ ಸರ್ಕಾರಿ ಶಾಲೆಗಳಲ್ಲೇ ನೀವು ಶಾಲಾ ಮಕ್ಕಳನ್ನು ಕಲಿಸಿ, ನಿಮ್ಮ ಮಕ್ಕಳನ್ನು ಮತ್ತು ಕನ್ನಡ ಏನು ಆಸ್ಪತ್ರೆಗಳಲ್ಲೂ, ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಒಂದು ಚಿಕಿತ್ಸೆಯನ್ನು ಪಡೀರಿ. ಯಾಕಂದರೆ ನಿಮಗೆ ಕೇಸೆಲ್ಲ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಪೂರಕವಾಗಿ ಏನೇನೋ ಒಂದು ಬೆನಿಫಿಟ್ ಬೇಕು, ಅದನ್ನು ನೀವು ಅಲ್ಲಿ ಏನೇನೋ ಒಂದು ಸಮಸ್ಯೆಗಳಿದೆ ಅದ್ರ ವಿರುದ್ಧ ಹೋರಾಟ ಮಾಡಿ ನೀವೊಂದು ಅದನ್ನು ಪಡೆದುಕೊಳ್ಳಿ. ನಿಮ್ಮ ಹಕ್ಕದು. ಯಾಕಂತ ಕೇಳಿದ್ರೆ, ನೀವು ಬೆಳಗಿನಿಂದ ಬೆಂಕಿಪಟ್ಟಣದಿಂದ ರಾತ್ರಿ ಸೊಳ್ಳೆ ಬತ್ತಿ ತನಕ ನೀವು ಟ್ಯಾಕ್ಸ್ ತುಂಬ್ತೀರಿ ಸರ್ಕಾರಕ್ಕೆ. ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂತ ಕೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಯಾಕಂದರೆ ಪ್ರಜೆಗಳು ಇದು ಮಾಡಿರೋರು ಹೋರಾಟಗಳು ಮಾಡಿದ್ರೆ ಸರ್ಕಾರ ಮಣಿತದೆ. ಅದಕ್ಕೋಸ್ಕರ ನಾವು ಇದೊಂದು 2 ಮಾತನ್ನು ಹೇಳಿದ್ದೀನಿ.